सर्वं चित्तमानन्द ವರ್ಷ ನಾವು ಬಂದಾಗ ನೋಡೋದಕ್ಕೆ ಯುಗಾದಿಯಿಂದ ಯುಗಾದಿ ಅಂತ ನಾವು ಹೇಳ್ತೀವಿ. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ಗ್ರಹಗಳ ಬದಲಾವಣೆಯನ್ನು ನಾವು ನೋಡಿದಾಗ ಕೆಲವು 2019 ಸ್ವಲ್ಪ ಸಮಸ್ಯೆನೇ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ರಾಶಿಗಳನ್ನು ನಾವು ನೋಡೋಕ್ಕೋದ್ರೆ ಗೋಚಾರದ ಫಲಾನುಸಾರವಾಗಿ ನಾವು ಈ ವರ್ಷ ಏನೆಲ್ಲ ಫಲಗಳು ಇರುತ್ತೆ ಅನ್ನೋವಂಥದ್ದು ನೋಡುವಂಥದ್ದು ಇರುತ್ತೆ. ನೋಡೋಣ 2019 ಈ ಸಿಂಹರಾಶಿಯವ್ರಿಗೆ ಏನು ಒಳ್ಳೆಯದಾಗುತ್ತೆ, ಸಮಸ್ಯೆ ಏನು ಬರುತ್ತೆ ಮತ್ತು ಅದಕ್ಕೆ ಏನು ಮಾಡ್ಕೋಬಹುದು ಅನ್ನುವಂಥದ್ದು ಈ ದಿನ ತಿಳಿಸ್ಕೊಡ್ತೀನಿ. ನೋಡಿ, ಈ ಸಿಂಹರಾಶಿಯವರಿಗೆ ಯಾವುದೇ ಕೆಲಸವನ್ನು ಮಾಡಿದರೂ ಕೆಲಸಗಳಲ್ಲಿ ವಿಳಂಬ ಆಗುವಂಥದ್ದು ಹೆಚ್ಚಾಗಿರುತ್ತೆ. ಇವತ್ತೇನೋ ದುಡ್ಡು ಬರುತ್ತೆ ಅಥವಾ ಯಾವುದೋ ಒಂದು ಕೆಲಸ ಆಗಿಬಿಡುತ್ತೆ ಅಂದ್ಕೊಳ್ತೀರಾ, ಆದರೆ ಏನೂ ಆಗಲ್ಲ, ಬೇಗ ಆಗೋದಿಲ್ಲ. ಹಾಗಾಗಿ ಆಗಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೂ ಆಗಲ್ಲ ಅಲ್ವಾ. ಹಾಗಾಗಿ ಪ್ರಯತ್ನ ಬೇಕು ನಮಗೆ. ಇನ್ನು ರಾಜಕೀಯ ವ್ಯಕ್ತಿಗಳಲ್ಲಿ ಹೆಚ್ಚಿನ ರಾಜಕೀಯ ವ್ಯಕ್ತಿಗಳ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ರಾಜಕೀಯದಲ್ಲಿ ಹೆಚ್ಚಿನ ಟೀಕೆಗಳು ತಪ್ಪಿದ್ದಲ್ಲ. ಕಿರಿಕಿರಿ ಸಮಸ್ಯೆಗಳು ಇದ್ದೇ ಇರುತ್ತೆ. ಅದ್ರ ಜೊತೆಲೇ ಇರ್ತಾರೆ, ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಹಿತಶತ್ರುಗಳ ಕಾಟ ಅಂತ ಹೇಳ್ತೀವಿ, ಆ ರೀತಿ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಇನ್ನು ಅದ್ರ ಜೊತೆಗೆ ಇನ್ನು ಸಿನಿಮಾ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ, ಯಾಕಂದರೆ ರಾಜಕೀಯ ಸಿನಿಮಾ ಇವೆಲ್ಲ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದರಲ್ಲಿ ಸಿನಿಮಾ ಕ್ಷೇತ್ರದಲ್ಲಿರುವಂಥವ್ರಿಗಂತೂ ಕೆಲವು ಕೆಲಸಗಳಲ್ಲಿ ಈ ಕಲಾವಿದರಿಗಂತೂ ಯಾವುದೋ ಒಂದು ಒಳ್ಳೆ ಆಫರ್ ಬರುತ್ತೆ, ಒಳ್ಳೆಯ ಒಂದು ಚಾನ್ಸಸ್ ಸಿಗುತ್ತೆ, ಅದನ್ನು ಸಹ ವಿಳಂಬ ಆಗುವಂಥದ್ದು, ಕೈ ತಪ್ಪೋಗುವಂಥದ್ದು, ಈ ರೀತಿ ಸಾಧ್ಯತೆಗಳು ಭಾಳಷ್ಟು ಇರುತ್ತೆ. ಮತ್ತು ಇನ್ವೆಸ್ಟ್ಮೆಂಟ್ ಮಾಡಿರೋವಂಥವ್ರಿಗಂತೂ ಹಾಕಿರುವಂಥ ಬಂಡವಾಳ ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಒಳ್ಳೆಯ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರೋವಂಥವ್ರಿಗೆ ಲಾಭ ಅಂತೂ ಸಿಕ್ಕೇ ಸಿಗುತ್ತೆ. ನೋಡಿ, ಕೆಟ್ಟದಂತಲೇ ಇಲ್ಲ, ಒಳ್ಳೆಯದೂ ಇದೆ ಸಿಂಹರಾಶಿಯವರಿಗೆ. ಮತ್ತು ಅದರ ಜೊತೆಗೆ ಫೆಬ್ರವರಿ ಮತ್ತು ಮಧ್ಯಭಾಗದಲ್ಲಿ ಆರೋಗ್ಯ ಸುಧಾರಣೆ, ಈಗಾಗಲೇ ಅನಾರೋಗ್ಯದಲ್ಲಿ ಸಮಸ್ಯೆ ಇರುವಂಥವ್ರಿಗಂತೂ ಆರೋಗ್ಯ ಚೇತರಿಕೆ ಆಗುವಂಥದ್ದು ಇರುತ್ತೆ. ಹೊಸ ಕಚೇರಿ ಕೆಲಸಗಳಲ್ಲಿ ಅವಕಾಶಗಳು ಕೂಡಿ ಬರುವಂಥದ್ದು. ನೋಡಿ, ಕೆಲಸ ಬದಲಾವಣೆ ಆಗುವಂಥ ಸಾಧ್ಯತೆ ಇರುತ್ತೆ. ಹೊಸ ಕೆಲಸಕ್ಕೆ ಹೋಗ್ತೀರಾ, ಆದರೆ ಹಿತಶತ್ರುಗಳು ಅಂದರೆ ಸಹೋದ್ಯೋಗಿಗಳಿಂದ ಹಿತಶತ್ರುತ್ವವನ್ನು ಮಾಡುವಂಥದ್ದು ಜಾಸ್ತಿ ಇರುತ್ತೆ. ಕಿರಿಕಿರಿ, ಎಲ್ಲಿಂದ ಬಂದ್ಬಿಟ್ನಪ್ಪ, ನನ್ನ ಕೆಲಸ ಏನೋ ಕಿರಿಕಿರಿ ಮಾಡ್ತೀನಿ, ಏನೋ ಚಿಕ್ಕ ಪುಟ್ಟ ವಿಚಾರದಲ್ಲಿ ಕಿರಿಕಿರಿ, ನೆಮ್ಮದಿ ಇರಲ್ಲ. ನೀವು ಇರೋವಂಥ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋದ್ರೇನೋ ಅಲ್ಲಿನೂ ಸಹೋದ್ಯೋಗಿಗಳಿಂದ ಕಿರಿಕಿರಿ ತಪ್ಪಿದ್ದಲ್ಲ. ಮತ್ತು ಅದರ ಜೊತೆಗೆ ಈ ವರ್ಷದ ಆರ್ಥಿಕ ವಿಚಾರದಲ್ಲಿ ನಾವು ನೋಡೋಕೆ ಹೋದರೆ ಚಿಕ್ಕ ಪುಟ್ಟ ವಿಚಾರದಲ್ಲಿ ಸವಾಲುಗಳನ್ನು ಎದುರಿಸಲೇಬೇಕಾಗುತ್ತೆ. ಏನೇ ಸಮಸ್ಯೆ ಆಗಲಿ ಅದನ್ನು ಎದುರಿಸಲೇಬೇಕು. ಮತ್ತು ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಆರ್ಥಿಕವಾಗಿ ವಿಚಾರದಲ್ಲಿ ನೋಡೋಕೆ ಹೋದರೆ ಹಾನಿ ಉಂಟು ಮಾಡುವಂಥದ್ದು ಸಾಧ್ಯತೆ ಇರುತ್ತೆ. ಹೆಚ್ಚಿನ ಮಟ್ಟಿಗೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಸ್ವಲ್ಪ ಆ ತಿಂಗಳಲ್ಲಿ ಜಾಗೃತವಾಗಿ ಇರಬೇಕಾಗುತ್ತೆ. ಇನ್ನು ಮದುವೆ ವಿಚಾರದಲ್ಲಿ ಬರಲಿಕ್ಕೆ ಹೋಯಿತು ಅಂದರೆ ನೋಡಿ, ಕೂಡಿ ಬಂದಂಥ ಸಂಬಂಧ, ಏನೋ ಒಳ್ಳೆಯ ಒಂದು ಸಂಬಂಧ ಸಿಕ್ಕಿರುತ್ತೆ, ಇನ್ನೆಲ್ಲ ನಿಶ್ಚಯ ಆಗಿರುತ್ತೆ ಅಥವಾ ಓಕೆ ಅಂತ ಹೇಳಿರ್ತಾರೆ, ಕೈ ತಪ್ಪು ಹೋಗುವಂಥದ್ದು, ಮುರಿದು ಬೀಳುವಂಥ ಸಾಧ್ಯತೆ ಭಾಳಷ್ಟು ಇರುತ್ತೆ. ಯಾಕಂದರೆ ಇದೆಲ್ಲ ನಾವು ನೋಡ್ಲಿಕ್ಕೆ ಹೋದರೆ ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಕಿರಿಕಿರಿ ಆಗುವಂಥದ್ದೇ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಅಂತಲೂ ಹೇಳಬಹುದು. ಇನ್ನು ಮದುವೆ ವಿಚಾರ, ಯಾಕಂದರೆ 2019 ಮದುವೆಗೆ ಈಗಾಗಲೇ ಭಾಳ ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ಮದುವೆ ಹೇಗೆ ಈ ವರ್ಷ ಕೂಡ ಬರುತ್ತಾ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಗೊಂದಲ ಇಟ್ಕೊಂಡಿರುವಂಥವ್ರು ಇದ್ದಾರೆ. ಅಂದರೆ ಇಲ್ಲಿ ನಾವು ರಾಶಿಗಳು ಮತ್ತು ಯಾವ ರಾಶಿಗಳು ಯಾವ ಕಾಂಬಿನೇಷನ್ಸ್ ಆಗುತ್ತೆ ಅಂತಲೂ ಒಂದು ನೋಡಬೇಕು. ಮತ್ತು ಈ ವರ್ಷದಲ್ಲಿ ನೋಡಿ, ಯಾರಿಗಾದರೂ ಒಬ್ಬರಿಗೆ ಗುರುಬಲ ಇಲ್ಲ ಅಂದರೆ, ಈಗ ಸಿಂಹರಾಶಿಗೆ ಏನಾಗಿದೆ, ಪಂಚಮ ಶನಿ ನಡೀತಾ ಇದೆ ಗೋಚಾರದಲ್ಲಿ. ಮತ್ತು ಎರಡನೇದಾದಂತಹದ್ದು ಈ ಸಿಂಹರಾಶಿಯವರಿಗೆ ಗುರುಬಲ ಇಲ್ಲ. ಪಂಚಮ ಶನಿ ಅಂದರೆ ಯಾವ ಕೆಲಸಗಳು ಆಗಲ್ಲ, ವಿಳಂಬ ಅಗತ್ಯವಾಗಿ. ಇನ್ನು ಮದುವೆ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೇನೋ ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲ ಸಿಗೋದಿಲ್ಲ. ಈ ರೀತಿ ಸಮಸ್ಯೆಗಳಾಗ್ತಾ ಇರುತ್ತೆ. ಮತ್ತು ಈಗಾಗಲೇ ಕೂಡಿ ಬಂದಿರೋವಂಥದ್ದು, ಈಗಾಗಲೇ ಫಿಕ್ಸ್ ಆಗಿದೆ ಮದುವೆ, ಅಯ್ಯೋ ಗುರುಗಳು ಬೇರೆ ಸಿಂಹರಾಶಿ ಗುರುಬಲ ಇಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರೆ, ಏನು ಮಾಡಬೇಕು ಅನ್ನೋಂಥ ಚಿಂತೆ ಅವಶ್ಯಕತೆ ಇಲ್ಲ. ಇಲ್ಲಿ ಎರಡು ಥರ ನೋಡಬೇಕಾಗುತ್ತೆ. ಹುಡುಗನಿಗೆ ಏನಾದರೂ ಗುರುಬಲ ಇಲ್ಲ ಅಂದರೆ, ಸಿಂಹರಾಶಿ ಆಗಿದ್ದರೆ, ಹುಡುಗಿಗೆ ಏನಾದರೂ ಗುರುಬಲ ಇದ್ದರೆ ಮಾಡಬಹುದು. ಒಬ್ಬರ ಜಾತಕದಲ್ಲಿ ಅವರಿಗೆ ಗುರುಬಲ ಇತ್ತು ಅಂದರೆ ಮದುವೆ ವಿಚಾರದಲ್ಲಿ ಮಾಡ್ಕೋಬಹುದಮ್ಮ. ಇದನ್ನು ಒಂದು ನೋಡ್ಕೊಂಡು ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಬಳ್ಳಾರಿಯಿಂದ ಒಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಮಾ? ನಮ್ಮ ತಮ್ಮನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅವರ ಹೆಸರು, ಹುಟ್ಟಿದ ದಿನಾಂಕ ಹಾಗೆ ಸಮಯ ಹೇಳಿ ಮಾ. ಹಾ ಮೇಡಮ್, ಅವರ ಹೆಸರು ಮಧುಸೂದನ್ ಮೇಡಮ್. ಹೇಳಿ. ಹುಟ್ಟಿದ ದಿನಾಂಕ ಬಂದು 20/1/1989 ಮೇಡಮ್. ಬೆಳಗ್ಗೆ 10 ಗಂಟೆ 5 ನಿಮಿಷಕ್ಕೆ ಮೇಡಮ್. 20/1/1989 ಅಲ್ವಾ? 89 ಮೇಡಮ್. ಸಮಯ ಇನ್ನೊಮ್ಮೆ ಹೇಳಿ ಮಾ. 10 ಗಂಟೆ 5 ನಿಮಿಷ ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ.
ಹಾ ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಏನು ಮಾಡ್ತಾ ಇದ್ದೆ ನಮ್ಮ ತಮ್ಮ? ತಮ್ಮ ಏನಿಲ್ಲ ಗುರುಜಿ, ಸ್ವಲ್ಪ ದಿನ ಒಂದೊಂದ್ಸರಿ ಕೆಲಸ ಮಾಡ್ತಾನೆ ಗುರುಜಿ, ಒಂದೊಂದ್ಸರಿ ಮಾಡೋದಿಲ್ಲ. ಇವಾಗ ಬೆಂಗಳೂರಿನಲ್ಲೇ ಅದು ಕೂಲ್ ಡ್ರಿಂಕ್ಸ್ ಫ್ಯಾಕ್ಟರಿ ನಲ್ಲಿ ಕೆಲಸ ಮಾಡ್ತಿದ್ದಾನೆ ಗುರುಜಿ. ಮದುವೆ ಆಗಿದ್ದೇನಮ್ಮ? ಇನ್ನ ಇಲ್ಲ ಗುರುಜಿ, ಅದಕ್ಕೆ ಕೇಳ್ತಿದ್ದಿ ಗುರುಜಿ. ಲೇಟ್ ಮ್ಯಾರೇಜ್ ಸ್ವಲ್ಪ ಇದೆಯಮ್ಮ. ಹುಡುಗನಿಗೆ ಒಂದು ಕೆಲಸ ಮಾಡ್ಬೋದು. ಇಲ್ಲಿ ಜಾತಕದಲ್ಲಿ ನಾನು ನೋಡ್ತಾ ಇದ್ದೀನಿ, ಆರಿದ್ರ ನಕ್ಷತ್ರದಲ್ಲಿ ಜನನ ಆಗಿರೋದು ಮಿಥುನ್ ರಾಶಿ. ಈ ವರ್ಷ ಮಿಥುನ್ ರಾಶಿಗೂ ಸ್ವಲ್ಪ ಗುರುಬಲ ಇಲ್ಲ. ಮದುವೆ ವಿಚಾರಕ್ಕೆ ಪ್ರಯತ್ನ ಮಾಡಿದ್ರೇನು ಸ್ವಲ್ಪ ವಿಳಂಬ ಆಗುತ್ತೆ. ಸ್ವಲ್ಪ ಹುಡುಗನಿಗೆ ಹೇಳಿ ಪ್ರತಿ ಗುರುವಾರ ಗುರು ರಾಘವೇಂದ್ರ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಸ್ವಲ್ಪ ಹೋಗಿ ಬರೋದು ಬಹಳ ಸೂಕ್ತ. ಮತ್ತು ಇವನ ಜಾತಕದ ಅನುಸಾರವಾಗಿ ಸಪ್ತಮಾಧಿಪತಿ, ಲಗ್ನದಿಂದ ಸಪ್ತಮಾಧಿಪತಿ ಬುಧ ಆಗಿರ್ತಾನೆ. ಬುಧನ ಜೊತೆ ಕಾಂಬಿನೇಷನ್ಸ್, ರವಿ ಕಾಂಬಿನೇಷನ್ಸ್ ಇದ್ದಾನೆ. ಅದರಲ್ಲಿ ರವಿ ಏನಾಗಿದ್ದಾನೆ, ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಈ ತಂದೆ ಸ್ಥಾನ ಅಂತ ಹೇಳ್ತೀವಿ, ಪೂರ್ವ ಪುಣ್ಯ ಸ್ಥಾನ ಅಂತಲೂ ಹೇಳ್ತೀವಿ. ಹಿರಿಯರ ಅನುಗ್ರಹ ಇಲ್ಲ ಹುಡುಗನ ಮೇಲೆ. ಹಾಗಾಗಿ ಏನಾಗುತ್ತೆ, ಅವನು ಎಷ್ಟೇ ಸಂಪಾದನೆ ಮಾಡಲಿ ಕೈಯಲ್ಲಿ ದುಡ್ಡು ನಿಲ್ಲಲ್ಲ. ಮದುವೆಗೆ ಪ್ರಯತ್ನ ಮಾಡಿದ್ರೆ ಮದುವೆ ವಿಚಾರದಲ್ಲಿ ಅರ್ಧಂಬರ್ಧ ಸೆಟ್ ಆಗುತ್ತೆ ಅಥವಾ ಕಟ್ಟಾಗುತ್ತೆ, ಅಥವಾ ಮದುವೆಗೆ ಪ್ರಯತ್ನನೇ ಮಾಡೋಕ್ಕೆ ಹೋಗೋದಿಲ್ಲ. ಈ ರೀತಿ ಹಾಗೆ ಸಮಯ ಹೋಗ್ತಾ 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 ವರ್ಷಾನುಗಟ್ಟಲೆ ಮದುವೆ ಆಗದಿರೇ ಹೋಗುವಂಥದ್ದಿರುತ್ತೆ. ಸಾಧ್ಯವಾದಷ್ಟು ಮೋಕ್ಷ ನಾರಾಯಣ ಬಲಿ, ತಂದೆ ಇದ್ದರೆ ತಂದೆ ಕೈಯಲ್ಲಿ ಮಾಡಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಸಹ ಗೋಮಾತೆಗೆ ಅಮಾವಾಸ್ಯೆ ತಿಥಿ ದಿವಸ ಒಂದು ಸ್ವಲ್ಪ ಅನ್ನ ತಾಮ್ರ ಪಾತ್ರೆಯಲ್ಲಿ ಬೇಯಿಸಿ ಒಂದು ಸ್ವಲ್ಪ ಎಳ್ಳಾಕಿ ಪ್ರಾರ್ಥನೆ ಮಾಡಿಕೊಂಡು, ಹಿರಿಯರು ಪ್ರಾರ್ಥನೆ ಮಾಡಿಕೊಂಡು ಆ ಗೋಮಾತೆಗೆ ಅಮಾವಾಸ್ಯೆ ತಿಥಿ ದಿವಸ ತಿನ್ನಿಸ್ತಾ ಬರಬೇಕು. ಮತ್ತು ಗುರುವಾರ ಗುರು ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಈ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದರೆ ಆ ವ್ಯಕ್ತಿಗೆ ಬೇಗನೆ ಮದುವೆ ಸೆಟ್ ಆಗುತ್ತಮ್ಮ. ಈ ರೀತಿ ಮಾಡಿ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇನ್ನು ನಟರಾಜ್ ಅವರು ದೊಡ್ಡಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ನಟರಾಜ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನನ್ನ ಬಗ್ಗೆ ಕೇಳಬೇಕಿತ್ತು. ಹೇಳಿ, ನಿಮ್ಮ ಹುಟ್ಟಿದ ದಿನಾಂಕ ಹಾಗೆ ಸಮಯ. ಹುಟ್ಟಿದ 11/8/71, ಬಟ್ ಡೇಟ್ ಗೊತ್ತಿಲ್ಲ. ವೆಡ್ನೆಸ್ಡೇ. ಡೇಟ್ ಗೊತ್ತಿಲ್ವಾ? ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆಪ್ಪ. ನಮಸ್ಕಾರ ಗುರುಜಿ. ಈಗ ಕರೆಯೋದೆಲ್ಲ ಹೆಸರು ಏನು ಕರೀತಾರೆ ಎಲ್ಲರೂ ಜನರಲ್ ಆಗಿ? ನಟರಾಜ್ ಅಂದರೆ ನಾವು ಈಗ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದರೆ ಕರಿ ಹೆಸರಿಗೆ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಬರುತ್ತೆ. ಈಗ ವೃಶ್ಚಿಕ ರಾಶಿ ಗೋಚಾರದಲ್ಲಿ ಗುರು ಜನ್ಮದಲ್ಲಿದ್ದಾನೆ. ಚಿಂತೆ ಯೋಚನೆ, ಬೇಗ ಕೆಲಸಗಳಾಗಲ್ಲ, 7:30 ಬೇರೆ ನಡೀತಾ ಇದೆ. ನಿಮಗೆ ಏನು ಕೇಳಬೇಕಾಗಿತ್ತಪ್ಪ? ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಗುರುಜಿ. ಅದರ ಹೇಳಿಕೆ ಎಷ್ಟು ದಿನ ಆಯ್ತು ನೀವು ಪ್ರಾರಂಭ ಮಾಡಿ ಬಿಸ್ನೆಸ್? 2 ಮಂತ್ ಆಯ್ತು ಗುರುಜಿ. ಏನು ಇನ್ವೆಸ್ಟ್ಮೆಂಟ್, ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ತಾವು? ಪ್ರಿಂಟಿಂಗ್ ಖಂಡಿತ ಆಗಿ ಬರುತ್ತೆ. ಆದರೆ ನೀವು ಒಂದು ಕೆಲಸ ಮಾಡ್ಬೋದು. 2019 10ನೇ ತಿಂಗಳ ನಂತರ ಗುರು ದ್ವಿತೀಯ ಸ್ಥಾನಕ್ಕೆ ಬರ್ತಾನೆ, ಧನುರ್ ರಾಶಿಗೆ ಸಂಚಾರ ಮಾಡ್ತಾನೆ 1 ವರ್ಷ. ಈಗ ಗುರುಬಲ ಬೇರೆ ಇಲ್ಲ. ಅಲ್ಲಿವರೆಗೂ ಸ್ವಲ್ಪ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ. ಯಾಕಂದರೆ ಪ್ರಾರಂಭ 2 ತಿಂಗಳಾಗಿದೆ, ಏನೋ ಆಗ್ತಾ ಇಲ್ಲ ಅಂತ ಹಿಂದಕ್ಕೆ ಕಾಲಿಡೋಕೆ ಹೋಗಬೇಡಿ. ಯಾಕಂದರೆ ಕೈ ಎಷ್ಟೋ ದಿನಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಕೈ ಹಾಕಿದ್ದೀರಾ ಈಗಾಗಲೇ. ಹಾಗಾಗಿ 2019 ಕೊನೆ ಭಾಗದಲ್ಲಿ 10ನೇ ಮತ್ತು 11ನೇ ತಿಂಗಳಲ್ಲಿ ನಿಮಗೆ ಚೇಂಜಸ್ ಇದೆ. 2020 ಫೆಬ್ರವರಿ ನಂತರ, ಮಾರ್ಚ್ ನಂತರ ನಿಮಗೆ ಏನಾಗುತ್ತೆ, ಕಂಪ್ಲೀಟ್ 7.5 ಅಂತ ಹೋಗುತ್ತೆ. ಆದರೆ 1.5 ವರ್ಷ ನೀವು ಸ್ವಲ್ಪ ರಿಸ್ಕ್ ತಗೋಬೇಕು. ಒಂದು ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ಆ ಬಿಸ್ನೆಸ್ ವಿಚಾರದಲ್ಲಿ ಕೈ ಹಾಕೋದು ಒಳ್ಳೆಯದು. ಹಾಗಾಗಿ ಗುರು ಆರಾಧನೆ, ಹನುಮಂತನ ಆರಾಧನೆ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಹನುಮಂತನ ದೇವಸ್ಥಾನಕ್ಕೆ ಯಾವಾಗ ಹೋಗಿ ಅಥವಾ ಹನುಮಾನ್ ಚಾಲಿಸ್ ಕೇಳಿ ಒಳ್ಳೆಯದಾಗುತ್ತೆ. ಹಾಗಾಗಿ 7.5 ಮತ್ತು ಗುರು ಜನ್ಮದಲ್ಲಿದ್ದಾಗ ಯಾವ ಕೆಲಸಗಳು ಬೇಗ ಆಗೋದಿಲ್ಲ. ಆ ಒಂದು ಕಾರಣದಿಂದ ನೀವು ಸ್ವಲ್ಪ ಜಾಸ್ತಿ, ಈಗ ಸುಮ್ಮನೆ ಯಾವುದೋ ಒಂದು ಒಳ್ಳೆ ದಿನ ಅಂತ ಬಂತಂದರೆ ನೀವೇನು ಮಾಡೋಂಗಿಲ್ಲ. ಸುಮ್ಮನೆ ಕುತ್ಕೊಂಡಿದ್ರೆ ಯಾವುದೋ ಒಂದು ದುಡ್ಡು ಬಂದುಬಿಡುತ್ತೆ, ಒಳ್ಳೆ ಲಾಭ ಬಂದುಬಿಡುತ್ತೆ, ಒಳ್ಳೆ ಆಫರ್ಸ್ ಬಂದುಬಿಡುತ್ತೆ. ಟೈಮ್ ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಬೇಗ ಒಣಗೂಡಲ್ಲ. ಹಾಗಾಗಿ ಸ್ವಲ್ಪ ಪ್ರಯತ್ನನೇ ಇರಬೇಕು, ದೈವ ಪ್ರಯತ್ನನೂ ಬೇಕಾಗುತ್ತೆ. ಎರಡೂ ಮಾಡಿ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇನ್ನು ಗುರುಜಿ ಹೇಳ್ತಾ ಇದ್ರಿ 2019ರಲ್ಲಿ ಸಿಂಹರಾಶಿಯವರಿಗೆ ಮದುವೆ ಸ್ವಲ್ಪ ವಿಳಂಬ ಆಗುತ್ತೆ ಅಂತ ಹೇಳಿ, ಪರಿಹಾರ ಏನ್ ಮಾಡ್ಕೋಬಹುದು ಗುರುಜಿ? ಸಾಮಾನ್ಯವಾಗಿ ಪರಿಹಾರ ಅಂತ ನಾವು ನೋಡಿದಾಗ ನೋಡಿ, ಮದುವೆ ಮತ್ತೆ ಬಿಸ್ನೆಸ್ಸು, ವ್ಯವಹಾರ, ಸಿನಿಮಾ ಕ್ಷೇತ್ರ, ರಾಜಕೀಯ ಕ್ಷೇತ್ರಕ್ಕೆ ಅನ್ವಯ ಆಗುವಂಥದ್ದು ಇದು ಪರಿಹಾರ ಆಗಿರುತ್ತೆ. ನೋಡಿ, ಸಾಧ್ಯವಾದಷ್ಟು ಗುರುಬಲ ಮತ್ತು ಅದರ ಜೊತೆಗೆ ಪಂಚಮ ಶನಿ ನಡೀತಾ ಇರೋದ್ರಿಂದ ಪ್ರತಿ ಭಾನುವಾರದಂದು ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯ ಪಾರಾಯಣವನ್ನು ಮಾಡ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ನೋಡಿ, ಭಾನುವಾರ ಅಂತ ಹೇಳಿದ್ರೆ, ಇವತ್ತು ಭಾನುವಾರ ಎಲ್ಲ ಎದ್ದೊಳ್ಳದೆ 10 ಗಂಟೆ ಮೇಲೆ. ಯಾಕಂದರೆ ರಾತ್ರಿ ಎಲ್ಲ ಕಷ್ಟಪಟ್ಟಿರ್ತಾರೆ, ವಾರಕ್ಕೊಂದ್ಸತಿ ರಜಾ ಸಿಗುತ್ತೆ ಅಂತ ಅಂದ್ಕೊಂಡಿರ್ತೀರ. ಆದರೆ ಸಿಂಹರಾಶಿಯವರು ಯಾವುದೇ ಕಾರಣಕ್ಕೂ ಈ ವರ್ಷ ಕಳೆಯುವವರೆಗೂ ಸಹ, ಗುರುಬಲ ಬರೋವರೆಗೂ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದೊಳ್ಬೇಕಾಗುತ್ತೆ. ಎದ್ದು ನಮಸ್ಕಾರವನ್ನು ಆದರೂ ಮಾಡಬೇಕು. ಶಕ್ತಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಆದಿತ್ಯ ಹೃದಯ ಪಾರಾಯಣವನ್ನು ಮಾಡ್ಕೋಬೇಕಾಗುತ್ತೆ. ಇನ್ನು ಅದರ ಜೊತೆಗೆ ಪ್ರತಿ ಗುರುವಾರದಂದು ಶಿರ್ಡಿ ಸಾಯಿಬಾಬಾ ಆಗಬಹುದು ಅಥವಾ ರಾಘವೇಂದ್ರ ದೇವರಾಗಬಹುದು ಆರಾಧಿಸುವುದು ಸೂಕ್ತ. ಯಾಕಂದರೆ ಗುರುಬಲ ಬೇರೆ ಇಲ್ದಿದ್ದ ಕಾರಣಕ್ಕೆ
ಗುರು ಅನುಗ್ರಹ ಅವಶ್ಯಕತೆ ಇರೋದ್ರಿಂದ ಪ್ರತಿ ಗುರುವಾರ ರೂಢಿಯಲ್ಲಿ ಇಟ್ಕೋಬೇಕು. ನೋಡಿ, ಪ್ರತಿ ಭಾನುವಾರ ಮತ್ತು ಗುರುವಾರ ಈ ಎರಡೂ ಕೆಲಸವನ್ನು ಮಾಡ್ತಾ ಇದ್ದರೆ ಅಂದ್ಕೊಂಡಿರೋ ಕೆಲಸಗಳು ಆಗ್ತಾ ಇಲ್ಲ ಅಂದ್ರೂ ಎಲ್ಲೋ ಒಂದು ಕಡೆ ಒಂದು ಚಿಕ್ಕದಾದ್ರೂ ಕೆಲಸ ಆಗ್ಲಿಕ್ಕಿರುತ್ತೆ. ಈ ಎರಡೂ ಪರಿಹಾರ ಮಾಡಬೇಕಾಗುತ್ತೆ. ಒಂದು ವರ್ಷದ ಕಾಲ ಮಾಡಬೇಕು. ಒಂದು ಸತಿ ಮಾಡಿ ಗುರುವಾರ ಹೋಗ್ಬಿಟ್ಟೆ ಅಂತ ಹೇಳಿದ್ರೆ ಆಗಲ್ಲ, ಇಡೀ ವರ್ಷ ಮಾಡಿ ಒಳ್ಳೆಯದಾಗುತ್ತೆ. ಓಕೆ, ಇನ್ನು ವೀಕ್ಷಕರೇ, ಮಹರ್ಷಿ ಗುರೂಜಿ ಅವರು ಲೋಕ ಕಲ್ಯಾಣಕ್ಕಾಗಿ ಶ್ರೀರಂಗಪಟ್ಟಣದಲ್ಲಿ ಮುಂದಿನ ತಿಂಗಳು 6ನೇ ತಾರೀಕಿನಂದು ಪ್ರತ್ಯಂಗಿರ ಹೋಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕುರಿತಾದಂತಹ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಪ್ರತಿದಿನ ಪ್ರತಿಕ್ಷಣ ಜಗತ್ತು ಬದಲಾಗುತ್ತಿದೆ. ಸಮಯದ ಜೊತೆ ಜನಸಾಮಾನ್ಯರಿಗೆ ಮಾನಸಿಕ ಒತ್ತಡ, ವ್ಯಾಪಾರದ ಏರಿಳಿತ, ಅನಾರೋಗ್ಯ, ದುಡಿದ ಹಣದಲ್ಲಿ ಉಳಿತಾಯ ಸಾಧ್ಯವಾಗದಿರುವುದು ಮುಂತಾದ ಸಮಸ್ಯೆಗಳಿಂದ ದಿನೇ ದಿನೇ ಕುಗ್ಗಿ ಹೋಗುತ್ತಿದ್ದಾನೆ. ಪರಿಹಾರಕ್ಕಾಗಿ ಹಾತೊರೆಯುತ್ತಿದ್ದಾನೆ. ಹೀಗೆ ಕಷ್ಟಪಡೋರಿಗಾಗಿ ಏನಾದರೂ ಒಳಿತು ಮಾಡಬೇಕು, ಹೇಗಾದರೂ ಆಗಲಿ ಅವರ ಕಷ್ಟಗಳನ್ನು ನೀಗಿಸಬೇಕೆಂದು ತಮ್ಮ ಜೀವಿತವನ್ನು ಮುಡಿಪಾಗಿಟ್ಟವರು ಬೇರೆ ಯಾರೂ ಅಲ್ಲ. ನಮ್ಮ ನಿಮ್ಮ ಎಲ್ಲರ ಬದುಕಲ್ಲಿ ದಾರಿದೀಪವಾಗಲು ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ರೂವಾರಿಯಾದ ಶ್ರೀ ಗುರೂಜಿ ಮಹರ್ಷಿ ಅವರು ಹಲವಾರು ದಿನಗಳ ಕಾಲ ಹಿಮಾಲಯದ ತಪ್ಪಲುಗಳಲ್ಲಿ ಇದ್ದು ಸರ್ವನಿಷ್ಠೆ ಭಕ್ತಿಯಿಂದ ಮಹಾಪ್ರತ್ಯಂಗಿರ ದೇವಿಯ ಔಪಾಸನೆಯನ್ನು ಮಾಡಿ ಆ ದೇವಿಯ ಅನುಗ್ರಹ ಪಡೆದ ಇವರು ನಮಗಾಗಿ ಹಾಗೂ ನಮ್ಮವರಿಗಾಗಿ ತಮ್ಮ ದಿವ್ಯ ತಪೋಶಕ್ತಿಯಿಂದ ಮಹಾಪ್ರತ್ಯಂಗಿರ ಹೋಮವನ್ನು ನಡೆಸುತ್ತಾ ಬರುತ್ತಿದ್ದಾರೆ. ಇದುವರೆಗೂ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗಳಂದು ಕೇವಲ ಶ್ರೀರಂಗಪಟ್ಟಣ ತಾಯಿ ಕಾವೇರಿ ನದಿಯ ತೀರದಲ್ಲಿ ಮಾತ್ರ ನಡೆಸಲ್ಪಡುತ್ತಿದ್ದ ಈ ಹೋಮವು ಈಗ ರಾಜ್ಯಾದ್ಯಂತ ನಡೆಸುತ್ತಿದ್ದಾರೆ. ಈ ಹೋಮವು ಪ್ರತಿ ತಿಂಗಳು ಒಂದೊಂದು ಜಿಲ್ಲೆಯಲ್ಲಿ ಮಹಾ ಸಂಕಲ್ಪದೊಂದಿಗೆ ನಡೆಯುತ್ತಿದೆ. ಇದರಿಂದ ಜನಸಾಮಾನ್ಯರಿಗೆ ಕಷ್ಟ ಕಾರ್ಪಣ್ಯಗಳಾದ ಶತ್ರುಬಾಧೆ, ಸಾಲಬಾಧೆ, ಮಾಟ ಮಂತ್ರ, ಮಾನಸಿಕ ಸಮಸ್ಯೆ, ದೈಹಿಕ ಸಮಸ್ಯೆ ಮುಂತಾದವು ದೂರಾಗಿ ಒಳಿತನ್ನು ಕಾಣುತ್ತಿದ್ದಾರೆ. ಈಗಾಗಲೇ ಬಾಗಲಕೋಟೆ, ಬೆಂಗಳೂರು, ದಾವಣಗೆರೆಗಳಲ್ಲಿ ಹೋಮ ನಡೆಸಿದ್ದಾಗ ತಮ್ಮ ತೊಂದರೆಗಳನ್ನು ನಿವಾರಿಸಿಕೊಳ್ಳಲು ಜನ ಸಾಗರವೇ ಹರಿದು ಬಂದಿದ್ದನ್ನು ನಾವು ನೋಡಬಹುದು.
ಕೇವಲ ಭಾರತ ಮಾತ್ರವಲ್ಲದೆ ಮಲೇಷಿಯಾ, ಸಿಂಗಾಪುರ್, ಸಿಡ್ನಿ ಮುಂತಾದ ವಿದೇಶಿ ಸ್ಥಳಗಳಲ್ಲೂ ಈ ಮಹಾ ಪ್ರತ್ಯಂಗಿರ ಹೋಮವನ್ನು ಲೋಕ ಕಲ್ಯಾಣಕ್ಕಾಗಿ, ಶಾಂತಿ, ನೆಮ್ಮದಿಗಾಗಿ, ಆರೋಗ್ಯ, ಅಷ್ಟ ಐಶ್ವರ್ಯ ಲಭಿಸಲಿ, ಜನರಲ್ಲಿ ಭಕ್ತಿ ಭಾವನೆ ಮೂಡಲಿ, ಮಳೆ ಬೆಳೆ ಸಮೃದ್ಧವಾಗಿ ಆಗಲಿ ಎಂದು ನಡೆಸುತ್ತಾ ಬಂದಿದ್ದಾರೆ. ವೀಕ್ಷಕರೇ, ಈಗಾಗಲೇ ಶ್ರೀರಂಗಪಟ್ಟಣದಲ್ಲಿ ಗುರೂಜಿ ಅವರು 6ನೇ ತಾರೀಕಿನಂದು ಪ್ರತ್ಯಂಗಿರ ಹೋಮವನ್ನ ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಕೂಡ ಭಾಗವಹಿಸಿ ಆಶೀರ್ವಾದವನ್ನ ಪಡ್ಕೊಳ್ಳಿ. ಗುರೂಜಿ 6ನೇ ತಾರೀಕಿನಂದು ಈಗ ಹೋಮ ನಡೆಸ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳಿ. ನೋಡಿ, ಸಾಮಾನ್ಯವಾಗಿ ಈ ಮದುವೆ ವಿಚಾರಕ್ಕೆ ಈ ಪ್ರೇತ ಬಾಧೆ ಬಹಳ ಕಾಡ್ತಾ ಇರುತ್ತೆ. ಪ್ರೇತ ಬಾಧೆ ಅಂತ ಹೇಳಿದ್ರೆ ನೋಡಿ, ಮದುವೆವರೆಗೂ ಸೆಟ್ ಆಗುತ್ತೆ, ಅದೇನಾಗುತ್ತೆ ಫೈನಲ್ ಸ್ಟೇಜ್ ಬಂದಾಗ ಅದು ಮುರಿದು ಬೀಳ್ತಾ ಇರುತ್ತೆ. ಮತ್ತು ಇನ್ನು ಕೆಲವರಿಗೆ ಪಿತೃದೋಷಗಳು ಅಂತ ಹೇಳುತ್ತೆ. ಪಿತೃದೋಷಗಳು ಹೇಗೆ ಅಂತ ಹೇಳಿದ್ರೆ, ಕೆಲವೊಂದು ನಾರಾಯಣ ಬಲಿ ಮತ್ತು ಇನ್ನಿತರ ಪಿತೃಗಳಿಗೆ ಸಂಬಂಧಪಟ್ಟಂಥ ತರ್ಪಣಾದಿಗಳು ಕೊಡ್ತಾ ಇದ್ರೇನೋ ಪರಿಹಾರ ಸಿಗದಿರೋ ಹೋಗಿರೋವಂಥದ್ದು ಇರುತ್ತೆ. ಅಂಥವ್ರಿಗೆ 7 ಮಾಡಿಸಿದಂಥದ್ದು ಈ ಒಂದು ಪ್ರತ್ಯಂಗಿರಿ ನಾರಾಯಣಿ ಹೋಮ. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರತ್ಯಂಗಿರಿ ಅಂತ ಹೇಳಿದ ತಕ್ಷಣ ಅವತಾರಗಳು ಭಾಳಷ್ಟು ಇದ್ದಾವೆ. ಈ ಭದ್ರಕಾಳಿ ಪ್ರತ್ಯಂಗಿರಿ ಆಗ್ಬೋದು, ಒಂದೊಂದು ದೇವಿಯಲ್ಲಿ ಒಂದೊಂದು ಶಕ್ತಿ ಇರೋವಂಥದ್ದು ಇರುತ್ತೆ. ಈ ಪ್ರತ್ಯಂಗಿರಿ ನಾರಾಯಣಿ ದೇವಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಶುಭ ಕಾರ್ಯಗಳು ಎಲ್ಲಿ ಮನೆಯಲ್ಲಿ ನಡೀತಾ ಇರಲ್ವೋ ಅಂಥವರ ಮನೆಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು ಮತ್ತು ನೆಗೆಟಿವ್ ಎನರ್ಜಿಯಿಂದ ಏನಾದರೂ ಸಮಸ್ಯೆ ಅನುಭವಿಸ್ತಾ ಇದ್ದರೆ ಅಂಥವ್ರಿಗೆ ಸೂಕ್ತವಾದಂಥ ಒಂದು ಪ್ರತಿಫಲ ಲಭ್ಯ ಆಗುವಂಥದ್ದು. ಯಾಕಂದರೆ ಹಿಂದೆ ನಾನು ಕಳೆದ 2017 ಈಗ 18ರಲ್ಲಿ ನಾನು ಬಹಳ ಪ್ರತ್ಯಂಗಿರಿ ಹೋಮವನ್ನು ವಿದೇಶದಲ್ಲೆಲ್ಲ ಮಾಡ್ಕೊಬಂದೆ. ಸೊ ಮಧ್ಯಕಾಲದಲ್ಲಿ ಒಂದು ಸ್ಥಗಿತವಾಗಿ ನಿಲ್ಲಿಸಿದ್ವಿ. ಸೊ ಈಗ ಬರೋ ತಿಂಗಳಿಂದ 6ನೇ ತಾರೀಕಿಂದ ಸಾಮೂಹಿಕವಾಗಿ ಸಂಕಲ್ಪ ಅಂತ ಮಾಡ್ತಾ ಇದ್ದೀವಿ. ಎಲ್ಲರ ಕೈಲೇ ಹೋಮ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಶಕ್ತಿ ಇತ್ತು ಅಂತ ಹೇಳಿದ್ರೆ ಎಲ್ಲೋ ಕೆಲವರು ಮಾಡಿಸುವಂಥದ್ದು ಇರುತ್ತೆ. ಹಾಗಾಗಿ ಸಾಮೂಹಿಕವಾಗಿ ಅಂತ ಹೇಳಿದ್ರೇನು ಪ್ರತ್ಯೇಕವಾಗಿ ಸಂಕಲ್ಪವನ್ನು ಮಾಡುವಂಥದ್ದು. ಎಲ್ಲ ಜನರಲ್ಲಾಗಿ ಎಲ್ಲರನ್ನೂ ಕರೆಸಿ ಸುಮ್ಮನೆ ಒಂದೇ ಜಾಗದಲ್ಲಿ ಪೂಜೆ ಮಾಡಿಲ್ಲ. ಒಬ್ಬೊಬ್ಬರು ಯಾರು ಮದುವೆ ಆಗ್ತಾ ಇಲ್ವೋ ಅಂಥವರು ಸಹ ಒಂದು ಅರಳಿ ಎಲೆಯಲ್ಲಿ ಅವರ ಸಮಸ್ಯೆ, ಅವರ ನಕ್ಷತ್ರ ರಾಶಿ ಎಲ್ಲ ಬರ್ಕೊಬಂದರೆ ಅವ್ರಿಗೆ ಸಂಕಲ್ಪ ಅಂತ ಕುಟುಂಬದಲ್ಲಿ ಆ ಮಗು ಸಮೇತ ಬರಬೇಕು. ಗಂಡು ಮಗು ಆಗ್ಬೋದು ಅಥವಾ ಹೆಣ್ಣು ಮಗು ಆಗ್ಬೋದು. ಯಾರಿಗೆ ಮದುವೆ ಆಗ್ತಾ ಇಲ್ವೋ ಈ ಪಿತೃದೋಷಗಳು ಅಥವಾ ಪ್ರೇತ ಬಾಧೆ ಇದ್ದಂಥವರು ಅಲ್ಲಿ ಬಂದರೆ ಅವರಿಗೆ ಸಂಕಲ್ಪ ಮಾಡಿ ಅವರ ಹೆಸರಲ್ಲಿ ಪೂಜೆಯನ್ನು ಮಾಡಿ ಅವರು ತಂದಂತಹ ಏನು ಮೆಣಸಿನಕಾಯಿ, ಮೆಣಸು, ಬಿಳಿ ಸಾಸಿವೆ, ಸಾಮಾನ್ಯವಾಗಿ ಆಶ್ಚರ್ಯ ಸಂಗತಿ ಏನಪ್ಪ ಅಂತ ಹೇಳಿದ್ರೆ ಈ KG ಗಟ್ಟಲೆ ಅಲ್ಲ, ಮೂಟೆ ಗಟ್ಟಲೆ ನಾವು ಪ್ರತ್ಯಂಗಿರಿ ಹೋಮಕ್ಕೆ ಮೆಣಸಿನಕಾಯಿ, ಒಣಮೆಣಸಿನಕಾಯಿ ಹಾಕಿದ್ರೇನು ಒಂದು ಚೂರು ಘಾಟ್ ಬರಲ್ಲ. ಇದೇ ಒಂದು ಆಶ್ಚರ್ಯವಾದಂಥದ್ದು. ಹಿಂದೆ ಒಂದು ಮಾತಿತ್ತು, ಈ ಅಜ್ಜಂದ್ರೆ ಯಾರಾದರೂ ಇದ್ದರೆ ಯಾರೋ ಗಲಾಟೆ ಮಾಡ್ತಾ ಇರ್ತಾರೆ ಹುಡುಗರು, ಮೆಣಸಿನಕಾಯಿ ಹೋಗೇ ಹಾಕ್ಬಿಡ್ತೀನಿ ಅಂತ ಇದ್ರು. ಇವಾಗೂ ಕಾನ್ಸೆಪ್ಟ್, ಒಂದೆರಡು ಮನೆಯಲ್ಲಿ ಒಂದೆರಡು ಮೆಣಸಿನಕಾಯಿ ಹಾಕಿದ್ರೆ ಘಾಟ್ಗೆ ಇರೋಕ್ಕಾಗಲ್ಲ. KG ಗಟ್ಟಲೆ ಅಲ್ಲ, ಮೂಟೆ ಗಟ್ಟಲೆ ಹಾಕಿದ್ರೂ ಒಂದು ಚೂರು ಘಾಟ್ ಬರಲ್ಲ. ಅದೇ ಒಂದು ವಿಶೇಷವಾದಂಥದ್ದು ಒಂದು ಪ್ರತ್ಯಂಗಿರಿ ಹೋಮದಲ್ಲಿರೋದು. ಅದು ನೆಗೆಟಿವ್ ಎನರ್ಜಿ. ಈಗ ನಾನು ತಂದಿರುವಂಥ ಮೆಣಸಿನಕಾಯಿ ಹಾಕುವಂಥದ್ದಿರಲ್ಲ. ಭಕ್ತರು ಯಾರು ತಂದಿರ್ತಾರೋ ಅವರು ಮನೆಯಲ್ಲಿರುವಂಥ ಸಮಸ್ಯೆ ಏನಿರುತ್ತೆ ದೃಷ್ಟಿ ತೆಗೆದು ಇಳೆ ತೆಗೆದುಕೊ ಬಂದಿರೋವಂಥದ್ದನ್ನು ಹಾಕುವಂಥದ್ದು. ಈ ಪ್ರಕ್ರಿಯೆಯನ್ನು ಇದೇ 2019 ಜನವರಿ ಏನಿದೆ ಹೊಸ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಅದು 6ನೇ ತಾರೀಕು ಅಂದರೆ 6 ಶುಕ್ರಂಗೆ ಸಂಬಂಧಪಟ್ಟಂಥ ಸಂಖ್ಯೆ. ನೋಡಿ, ಬಹಳ ಅದ್ಭುತ. ಭಾನುವಾರ ಬೇರೆ ರಜಾ ಇದೆ. ಪ್ರೇತ ಬಾಧೆ ಇದ್ದಂಥವರಂತೂ ರಜೆ ಇರುವಂಥ ಈಗ IT BT ಕಂಪ್ನಿಗಳಲ್ಲಿ ಇರ್ತಾರೆ, ರಜೆಗಳು ಸಿಗೋದಿಲ್ಲ, ದೂರ ಭಾರ ಇರ್ತಾರೆ. ಅಂಥವ್ರಿಗೆ ಒಂದು ಅನುಕೂಲ ಆಗಲಿ ಅಂಥೇಳಿ ಈ 2019ರಿಂದ ಅಂದರೆ ಈ 6ನೇ ತಾರೀಕಿಂದ ಬರೋ ತಿಂಗಳ 6ನೇ ತಾರೀಕಿಂದ ಇಟ್ಕೊಂಡಿದ್ದೀನಿ. ಹಾಗಾಗಿ ಬರುವಂಥವರು ಏನಾದರೂ ಅನುಕೂಲ ಆದರೆ ನೇರವಾಗಿ ಬರೋದಕ್ಕಿಂತ, ಯಾಕಂದರೆ ಸಾಮೂಹಿಕವಾಗಿ ಈಗಾಗಲೇ ನನ್ನ ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಭಾಳ ಜನ ಬಂದು ಸೇರಿ ಬಂದಾಗ ಎಲ್ಲೋ ಮೂಲೆಯಲ್ಲಿ ಇರ್ತಾರೆ, ಗುರುಗಳಿಗೆ ಕರೆದ್ರು ಬಂದ್ವಿ ಏನೂ ಆಗಲಿಲ್ಲ ಅನ್ನೋದು ಬರಬಾರ್ದು. ಹಾಗಾಗಿ ಮೊದಲಿಗೆ ನಮ್ಮ ಕಚೇರಿಗೆ ಕರೆ ಮಾಡಿ ಈ ಥರ ಗುರುಗಳು ಹೇಳಿದ್ದಾರೆ, ಈ ಥರ ಸಂಕಲ್ಪ ಮಾಡಿಸ್ಬೇಕು ಅಂತಿದ್ದೀವಿ ಅಂಥೇಳಿ ಅವ್ರು ಬುಕ್ ಮಾಡಿದ್ರೆ ಅವ್ರಿಗೆ ಅಂತಲೇ ಪ್ರತ್ಯೇಕವಾಗಿ ಅವ್ರ ಹೆಸರು ನಕ್ಷತ್ರ ಎಲ್ಲ ಬರೆದು ಅವ್ರಿಗೆ ಅಂತಲೇ ಪೂಜೆ ಮಾಡಿಕೊಡುವಂಥ ಪ್ರಕ್ರಿಯೆ ಇಟ್ಕೊಂಡಿದ್ದೀನಿ. ಬಹಳ ಅದ್ಭುತವಾದಂಥದ್ದು. ಪ್ರತಿಯೊಬ್ಬರು ಸಹ ಬಂದು ಪಾಲ್ಗೊಳ್ಳಬಹುದು. ಓಕೆ ಗುರುಜಿ, ಇನ್ನು ಸಿಂಹರಾಶಿ ಬಗ್ಗೆನೂ ಕೂಡ ಮಾತನಾಡ್ತಾ ಇದ್ವಿ. ಸಿಂಹರಾಶಿಯವರಿಗೆ ಮದುವೆ ವಿಳಂಬಕ್ಕೆ ಕಾರಣ ಏನು ಮತ್ತೆ ಪರಿಹಾರ ಏನು ಅದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಸಿಂಹರಾಶಿಯವರು ಯಾವ ರಾಶಿಯವರನ್ನ ಮದುವೆ ಆದ್ರೆ ಒಳಿತಾಗತ್ತೆ ಅಥವಾ ಯಾವ ರಾಶಿಯವನ್ನ ಮದುವೆ ಆಗಬಾರ್ದು ಗುರುಜಿ? ನೋಡಿ, ಈಗಾಗಲೇ ಮದುವೆ ಆಗ್ಬಿಟ್ಟಿದ್ರೆ ಗುರುಗಳು ಹೇಳಿದಾರೆ ಅಂತ ಕಿತ್ತಾಡಕ್ಕೆ ಹೋಗ್ಬೇಡಿ. ಈಗ ಮೊನ್ನೆ ಕಾನ್ಸೆಪ್ಟ್ ಹಂಗೆ ಆಯಿತು. ಏನಪ್ಪ ಅಂದ್ರೆ ಗುರುಗಳು ಹೇಳಿದ್ರು ನೋಡಿ, ರಾಶಿ ಆಗಲ್ಲ, ಅದಕ್ಕೆ ನಾವು ಕಿತ್ತಾಡ್ತಾ ಇದ್ದೀವಿ ಅಂತ. ಆ ರೀತಿ ಆಗಬಾರ್ದು. ಈಗಾಗಲೇ ಮದುವೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವ್ರಿಗೆ ಇದು ಅನ್ವಯ ಆಗುವಂಥದ್ದು. ನೋಡಿ, ಸಾಮಾನ್ಯವಾಗಿ ಸಿಂಹರಾಶಿಗೆ ಅದರಲ್ಲಿ ಪುಬ್ಬ ನಕ್ಷತ್ರ ಮತ್ತು ಉತ್ತರ ನಕ್ಷತ್ರ 1ನೇ ಪಾದ ಮತ್ತು ಮಗ ನಕ್ಷತ್ರ ಅನ್ವಯ ಆಗುವಂಥ ನಕ್ಷತ್ರಗಳಾಗಿರುತ್ತೆ. ಈ ಸಿಂಹರಾಶಿಯವರು ಬಹಳ ಆಗ್ಬರುವಂಥದ್ದಂದರೆ ಅಶ್ವಿನಿ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರ, ಅನುರಾಧ, ಮೂಲ, ರೇವತಿ ನಕ್ಷತ್ರ ಭಾಳ ಚೆನ್ನಾಗಿರುತ್ತೆ. ಇವರ ಜೋಡಣೆ ಮಾಡಿಕೊಂಡ್ರೆ ಮದುವೆ ವಿಚಾರದಲ್ಲಿ ಅಭಿವೃದ್ಧಿ ಇರುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ರೋಹಿಣಿ ನಕ್ಷತ್ರ, ಸ್ವಾತಿ ನಕ್ಷತ್ರ, ಶ್ರವಣ, ಧನಿಷ್ಠ, ಶತಭಿಷ ನಕ್ಷತ್ರ ಇವ್ರ ಜೊತೆ ಯಾವುದೇ ಕಾರಣ ಸಿಂಹರಾಶಿಯವರು ಮದುವೆ ಮಾಡಿಕೊಳ್ಳೇಬಾರದು. ಇದು ಚಿಕ್ಕದಾದಂಥ ಒಂದು ಮಾಹಿತಿ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ, ಧನ್ಯವಾದಗಳು. ಹರೇ ಶ್ರೀನಿವಾಸ.